ಹೊಂಬುಜದ ಕಮಟೇಶ್ವರ ದೇವಾಲಯ ವಿಶಿಷ್ಟವಾದದ್ದು. ಸಾಮಾನ್ಯ ಶಕವರ್ಷ 1122ರಲ್ಲಿ ಹಡವಲ ಗಂಗಯ್ಯನು ಹಡವಲ ಹೆಮ್ಮಾಡಿ ದೇವರಸನು ದೇವತಾ ಪೂಜೆಗಳಿಗಾಗಿ ಹೊಲವನ್ನು ದಾನ ಮಾಡಿದ ಉಲ್ಲೇಖವಿದೆ. ನನ್ನಿಯ ಗಂಗ ಪೆರ್ಮಾಡಿ ದೇವನು ಎಡೆಹಳ್ಳಿ ನೆಲವೀಡಿನಿಂದ ಆಳುವ ಸಂದರ್ಭದಲ್ಲಿ ಒಂದು ದಿನ ಜಿನಭಕ್ತನಾದ ನನ್ನಿಯ ಗಂಗ ಪೆರ್ಮಾಡಿ ದೇವನ ಒಡ್ಡೋಲಗದಲ್ಲಿ ಶಿವಧರ್ಮ ಎಂಬ ಶಿವಕಥೆ ನಡೆಯಿತು. ಶಿವನ ಕಥೆಗೆ ಮನಸೋತ ಹೆಮ್ಮಾಡಿ ದೇವನು ಹೊಂಬುಜದ ಮಹಾಮಂಡಲೇಶ್ವರನಾದ ನಂದಿಯ ಗಂಗ ಪೆರ್ಮಾಡಿ ದೇವನ ಅಪ್ಪಣೆ ಪಡೆದು ಕಮಟೇಶ್ವರ ಶಿಲಾಮಯ ದೇವಾಲಯಕ್ಕೆ ಗದ್ದೆಯನ್ನು ದಾನವಾಗಿ ನೀಡಿದನು. ಈ ಕಮಟೇಶ್ವರ ದೇಗುಲವನ್ನು ಅದರ ಗರ್ಭಗೃಹವನ್ನು 1122ರಲ್ಲಿ ಹೆಮ್ಮಾಡಿ ದೇವರಸನು ಜೀರ್ಣೋದ್ಧಾರ ಮಾಡಿದ 150 ವರ್ಷಗಳ ನಂತರ 1287ರಲ್ಲಿ ಮಹಾಮಂಡಲೇಶ್ವರ ಸೋವಯ್ಯನಾಯಕ, ಕೋಟೆ ನಾಯಕ ಮತ್ತು ಕುಮಾರ ಸೊಡ್ಡನಾಯಕ ದೇವ ಇವರು ಕಮಟೇಶ್ವರ ದೇವಾಲಯವನ್ನು ಪುನರ್ ಪ್ರತಿಷ್ಠೆ ಮಾಡಿಸಿ ಹೊಸ ದತ್ತಿಗಳನ್ನು ನೀಡಿದರು. ದೇವಾಲಯದ ಕಂಬಗಳಲ್ಲಿ ನಾನಾ ಆಕಾರದ ಕುಸುರಿ ಕೆತ್ತನೆಗಳಿವೆ. ವಿನ್ಯಾಸಗಳು ಸೊಗಸಾಗಿವೆ. ಕಂಬದ ತುದಿಯಲ್ಲಿ ಬೋದಿಗೆಗಳ ಕೆಳಗೆ ದುಂಡಾಗಿರುವ ಶಿಲಾ ರಚನೆಗಳು ಗಂಗರ ಕಾಲದ ಶೈಲಿಯನ್ನು ನೆನಪಿಗೆ ತರುತ್ತವೆ. ಭುವನೇಶ್ವರಿ ಎಂದು ಹೇಳಲಾಗುವ ಶಿಲ್ಪವು ಸುಂದರವಾಗಿದೆ. ನಡುವೆ ನಟರಾಜನ ಶಿಲ್ಪವಿದ್ದು ಸುತ್ತ ಅಷ್ಟದಿಕ್ಪಾಲಕ ಶಿಲ್ಪಗಳಿವೆ. ತುದಿ ಪಟ್ಟಿಗೆಗಳಲ್ಲಿ ಕಮಲ ಪುಷ್ಪದ ಅಲಂಕಾರಕ್ಕೆ ಕೆತ್ತನೆ ಇದೆ. ದೇವಾಲಯದ ಚೌಕಟ್ಟಿನಲ್ಲಿ ವಿವಿಧ ವಾದ್ಯಗಳನ್ನು ನುಡಿಸುತ್ತಿರುವ ಉಬ್ಬು ಶಿಲ್ಪಗಳಿವೆ. ದೇವಸ್ಥಾನದ ಒಳಗೆ 6-7 ಅಡಿಯಷ್ಟು ಎತ್ತರವಾಗಿದ್ದು ಕತ್ತಲಿನಲ್ಲಿ ಕೂಡಿರುವುದರಿಂದ ಗುಹೆಯಂತೆ ಭಾಸವಾಗುವುದು. ದೇವಾಲಯದ ಗರ್ಭಗೃಹ ಹೊರಭಿತ್ತಿಯ ಮೇಲಿರುವ ಪ್ರಸ್ತಾರದ ಭಾಗಗಳಲ್ಲಿ ಮನುಷ್ಯರ ಹಾಗೂ ಪ್ರಾಣಿಗಳ ಚಿತ್ರಗಳ ಕೆತ್ತನೆ ಇದೆ. ದೇವಸ್ಥಾನ ಭಿತ್ತಿಯ ಉದ್ದಕ್ಕೂ 1/2 ಅಡಿಯಷ್ಟು ದೊಡ್ಡದಾದ ಚಿತ್ರಗಳ ಸರಮಾಲೆಯನ್ನೇ ಕೆತ್ತಲಾಗಿದೆ. ಈ ಉಬ್ಬು ಶಿಲ್ಪಗಳು ಪ್ರಾಚೀನತೆಯ ಕಾಲಮಾನದಿಂದಷ್ಟೇ ಅಲ್ಲದೆ ಭಾರತೀಯ ಕಥಾ ಪ್ರಪಂಚದ ಮುಖ್ಯ ವಾಹಿನಿಯಾದ ಪಂಚತಂತ್ರ ಮತ್ತು ರಾಮಾಯಣದ ಕಥೆಗಳನ್ನು ಉಬ್ಬು ಶಿಲ್ಪಗಳಲ್ಲಿ ತೋರಿಸಿರುವುದು ವಿಶೇಷವಾಗಿದೆ.